ಹೇಗೆ ಅನ್ನಿಸ್ತಾ ಇದೆ ಸರ್ ಅಪ್ಪು ರಿಲೀಸ್? ಸಖತ್ ಖುಷಿ ಅನಿಸ್ತಾ ಇದೆ. ಫ್ಯಾನ್ಸ್ ಎಲ್ಲ ಸಂಭ್ರಮ ಆಚರಣೆ ಎಲ್ಲ ನೋಡಿ ಮೈ ಜುಮ್ಮಂತ ಇದೆ. ನಿಮ್ಮನ್ನು ನೀವು ಮತ್ತೆ ತೆರೆ ಮೇಲೆ ನೋಡೋಕ್ಕೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ನಮ್ಮನ್ನ ನಾವು ತೆರೆ ಮೇಲೆ ನೋಡೋದು ಖುಷಿ ಆಗೋದಕ್ಕಿಂತ ನಮ್ಮನ್ನ ಜನ ನೋಡಿ ಎಂಜಾಯ್ ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನಾನು ಅಪ್ಪು ಸರ್ ಫ್ಯಾನು, ಸೊ ನಾನು ಒಬ್ಬ ಫ್ಯಾನ್ ಆಗೇ ನೋಡ್ತಾ ಇರೋದು ಇವತ್ತು. ಇವಾಗ ರೆಕಗ್ನೈಸ್ ಮಾಡ್ತಾ ಇದ್ದೀರಾ ಗುಂಡಾ ಅಂತ ಎಲ್ಲ ರೆಕಗ್ನೈಸ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಆ್ಯಕ್ಚುಲಿ ಎಷ್ಟೋ ಜನ ಈಗಿನ ಪೀಳಿಗೆನವ್ರಿಗೆ ಅಪ್ಪು ರಿಲೀಸ್ ಅಂದರೆ 25 ವರ್ಷ ಆಗಿದೆ. ಎಷ್ಟೋ ಜನ ಹುಟ್ಟೇ ಇರಲಿಲ್ಲ ಅಪ್ಪು ರಿಲೀಸ್ ಆದಾಗ. ಈ ಜನ್ರೇಷನ್ ಹುಡುಗರು ಅವ್ರಿಗೆಲ್ಲರಿಗೂ ಹೇಗಿತ್ತು ಆಗಿನ ಕ್ರೇಜ್ ಅಂತ ಥಿಯೇಟ್ರಲ್ಲಿ ಬಂದು ಫ್ಯಾನ್ಸ್ಗಳ ನಡುವೆ ಕೂತು ಸಿನಿಮಾ ನೋಡೋ ಕ್ರೇಜ್ ಹೇಗಿತ್ತು ಅನ್ನೋದನ್ನು ಮತ್ತೆ ಎಂಜಾಯ್ ಮಾಡಬೇಕು. ಅವರೆಲ್ಲರೂ ಮತ್ತೆ ಥಿಯೇಟ್ರ್ ಬಂದು ನೋಡಬೇಕು. ಸರ್ 25 ಇಯರ್ಸ್ ಬ್ಯಾಕು ಇಷ್ಟೇ ಕ್ರೇಜ್ ಇತ್ತಾ ಸರ್? ಇದಕ್ಕೆ 4ರಷ್ಟಿತ್ತು ಅವಾಗ. ನೀವು ಅಪ್ಪು ಸರ್ ಫ್ಯಾನ್ ಅಂತ ಹೇಳಿದ್ರು, ನಿಮ್ಗೆ ಯಾವ ಮೂವಿ ರಿಲೀಸ್ ಆಗಬೇಕು ಸರ್? ಜಾಕಿ ಸಖತ್ತಾಗಿದೆ ಸಿನಿಮಾ. ಯಾಕೆಂದರೆ ಅಪ್ಪು ಆದಮೇಲೆ ನಾನು ತುಂಬ ಇಷ್ಟಪಟ್ಟಿದ್ದ ಸಿನಿಮಾನೇ ಜಾಕಿ. ಸೊ ಅವರ ಸ್ಟೈಲು, ಆ ಫೈಟ್ಸು, ಆ ಡ್ಯಾನ್ಸು ಸೂಪರ್. ಆ್ಯಕ್ಚುಲಿ ಅವರು ಚಿಕ್ಕ ವಯಸ್ಸಲ್ಲಿ ಮೂವಿ ಮಾಡಿದ ಮೇಲೆ ನೆಕ್ಸ್ಟ್ ಮಾಡಿದ್ದೆ ಅಪ್ಪು ಮೂವಿ. ನಿಮಗೆ ಅಪ್ಪು ಮೂವಿ ಆಫರ್ ಬಂದಾಗ ಹೆಂಗಿತ್ತು ಎಕ್ಸೈಟ್ಮೆಂಟ್? ನೀವು ಹೆಂಗೆ ಆಫರ್ ಬಂತು ನಿಮಗೆ? ನಾನು ಚಿತ್ರ ಮಾಡಿದ್ದೆ, ಮೋಸ್ಟ್ಲಿ ಅದನ್ನು ನೋಡಿದ್ರು ಅನಿಸುತ್ತೆ. ಚಿತ್ರ ಸೂಪರ್ ಹಿಟ್ ಸಿನಿಮಾ. ಅದಾದಮೇಲೆ ನನ್ನನ್ನು ಕರೆದ್ರು, ಈ ಸಿನಿಮಾ ಒಂದು ಪಾತ್ರ ಮಾಡಬೇಕು ಅಂದರು. ನಾನು ತುಂಬ ಸಹಜವಾಗಿ ಹೋಗಿ ಮಾಡ್ಬಿಟ್ಟು ಬಂದೆ. ಇವತ್ತಿಗೆ ಅದರ ಗಮ್ಮತ್ತೇ ಬೇರೆ. ಸರ್, ಇವತ್ತು PRK ಪ್ರೊಡಕ್ಷನನ್ನು ಅಪ್ಪು ಸರ್ ಕನಸಿನ ಕೂಸುಗಳನ್ನು ಅವರು ಅಶ್ವಿನಿ ಮೇಡಮ್ ಬೆಳೆಸ್ತಾ ಇದ್ದಾರೆ. ಖಂಡಿತ ಖುಷಿ ಆಗುತ್ತೆ. ಅವ್ರ ಜೊತೆಗೆ ನಾವು ಇದ್ದೀವಿ. ಯಾಕೆಂದರೆ ಬರೀ ಸಿನಿಮಾ ಮಾಡೋದಲ್ಲ ಅದು ದೊಡ್ಡ ವಿಚಾರ. ಆ ಸಿನಿಮಾ ಮಾಡಿದ್ಮೇಲೆ ಅದನ್ನು ಕ್ಯಾರಿ ಮಾಡೋದೇನಿದೆ ಅದು ಹಲವಾರು, ಇವಾಗ ಅಪ್ಪು ಸರ್ ಅವರಾಗ್ಬೋದು ಅಥವಾ ಪೂರ್ಣಿಮಾ ಪ್ರೊಡಕ್ಷನ್ಸ್ ಆಗ್ಬೋದು, ಈ ಥರ ಹಲವಾರು ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸಸ್ಸಿಂದ ನಾವು ಕಲಿಯೋಂಥದ್ದು.